ತಪ್ಪಾಗಿ ಬರೀತಾ ಇದ್ದಾಳೆ. ಮೋಸ್ಟ್ಲಿ ಗೌರ್ಮೆಂಟ್ ಕೆಲ್ಸಕ್ಕೆ ಅಪ್ಲೈ ಮಾಡ್ತಿರ್ಬೇಕು ಅನ್ಸುತ್ತಕ್ಕ. ಈ ಮದುವೆಗಿದ್ವೆ ಎಲ್ಲ ವರ್ಕ್ ಆಗೋದಿಲ್ಲ, ಕೆಲ್ಸಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿರಬೇಕು. ಪಾಪ ಕಾರಿಗೆ ಪೆಟ್ರೋಲ್ ಹಾಕ್ಸ್ಬೇಕಲ್ವಾ. ಒಬ್ರಮೆ ನಿಶಿ ಕೆಲ್ಸನ ಚಾನ್ಸೇ ಇಲ್ಲ. ಹಾಗಂತೀರಾ? ಸರಿ, ಹಾಗಿದ್ರೆ ಬನ್ನಿ, ಏನು ಮಾಡ್ತಿದ್ದಾಳೆ ಅಂತ ಹೋಗಿ ತಿಳ್ಕೊಳ್ಳೋಣ. ಬೇಡ ಬೇಡ, ಸುಮ್ಮನೆ ಯಾಕೆ ಜಗಳ? ನಿಮಗೆ ತಿಳ್ಕೊಳ್ಳೋ ಆಸೆ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು, ಬನ್ನಿ. ಅತ್ತೆ ನನಗೆ ಗ್ರಾಸರಿ ಲಿಸ್ಟ್ ರೆಡಿ ಮಾಡಕ್ಕೆ ಹೇಳಿದ್ರು, ಮರ್ತೇ ಬಿಟ್ಟಿದೆ ಅಕ್ಕ. ನೀನು ಬರೀತಿದ್ಯಾ ನಿಶಿ? ಪಾತ್ರೆ ಉಜ್ಜೋ ಜಲ್ನ ಬರೆಯೋದು ಮರಿಬೇಡ. ಏನು ಪಾತ್ರೆ ಉಜ್ಜೋ ಜೆಲ್ಲ? ನಾನು ಬರ್ದಿರೋದನ್ನ ನೀವೇನಾದ್ರೂ ಕೇಳಿದ್ರೆ ಜೊಲ್ ಸುರಿಸ್ತೀರಾ ಅಷ್ಟೇ. ಏ ಜಾಸ್ತಿ ತಿರುಗಿಸ್ಬೇಡ ಬಿಂದು, ಸ್ಟ್ರೋಕ್ ಹೊಡೆದು ಬಿಡುತ್ತೆ. ಹೋಗೆ. ಹೋಗ್ತೀನಿ ನೀನು ಆಸೆ ಪಟ್ಟ ಹಾಗೆ ನಾನು ಹೋಗ್ತೀನಿ. ಆದ್ಯಾ ನೀನ್ ಬಾ, ಇವಳ ಹತ್ರ ಏನ್ ಮಾತು? ಸುಮ್ಮನೆ ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ತಾಳೆ. ಓ ಹೆಲೋ ಅತ್ತೆ ಬಾಲಂಗೋಚಿಗಳ, ಬನ್ನಿ ಕೂತ್ಕೊಳ್ಳಿ. ನಾನು ಏನ್ ಬರ್ದಿದ್ದೀನಿ ಅಂತ ಓದ್ ಹೇಳ್ತೀನಿ, ಅದನ್ನ ಕೇಳಿಸ್ಕೊಂಡು ಆಮೇಲೆ ಹೋಗಿ. ಏನು ಬೇಕಾಗಿಲ್ಲ, ನಿನ್ಗೇನ್ ಬೇಕು ಅದನ್ನ ಬರ್ಕೊಂಡು ಕೂತ್ಕೊ. ಹಾಗೆ ಹೇಳ್ಬಿಟ್ರೆ ಹೇಗೆ ಬಿಂದು? ನಾನ್ ಮಾಡಿರೋ ಗ್ರಾಸರಿ ಲಿಸ್ಟ್ಗಳನ್ನ ನೀವೂ ಕೇಳಬೇಕು. ಬಿಂದು ಅಕ್ಕ, ನಿಶಿ ಮದುವೆ ಮಾಡ್ಕೊಂಡು ಹೋದ್ಮೇಲೆ ಗಂಡನ ಮನೆ ಲಿಸ್ಟ್ ಹೇಗೆ ರೆಡಿ ಮಾಡೋದು ಅಂತ ಪ್ರಿಪೇರ್ ಆಗ್ತಿದ್ದಾಳೆ ಅನ್ಸುತ್ತೆ. ಬನ್ನಿ ಕೇಳೋಣ. ಬನ್ನಿ ಅಕ್ಕ. ಸರಿ ನಿಶಿ, ನೀನು ಓದು. ಬಾರೆ ಕೂತ್ಕೋ. ಹಾ, ಆರ್ ಯು ಗೈಸ್ ರೆಡಿ? ನಿನ್ನಂತ ಮನೆ ಹಾಳಿನ ಇನ್ನ ಮನೇಲೆ ಇಟ್ಕೊಂಡಿದೀವಲ್ಲ. ಇಷ್ಟೆಲ್ಲ ಆದ್ಮೇಲೆ ಅವಳನ್ನ ಸೇವ್ ಮಾಡಕ್ ಬರ್ತಿದ್ಯಾ ಅಭಿ? ಇಷ್ಟೊಂದು ಹಣ, ಚಿನ್ನ, ಡೈಮಂಡ್ಸ್ ಎಲ್ಲ ನೀರಿಗೆ ಹಾಕ್ಬಿಟ್ಲಲ್ಲೋ. ಈಗ ಏನ್ ಮಾಡು ಅಂತ್ಯ? ಮಾತಾಡೋ. ಹಿಂದೆ ಹೋಗಿ, ನೀವು ಹಿಂದೆ ಹೋಗಿ. ವಾಟ್ ನಾನ್ಸೆನ್ಸ್ ಅಭಿ? ನನ್ನನ್ನ ಹಿಂದೆ ಕಳಿಸಿ ನಿನ್ ಹೆಂಡತಿನ ಮುಂದೆ ಬಿಟ್ಟು ಈ ಮನೆ ಮುಳುಗಿಸ್ಬಿಡ್ಬೇಕು ಅಂತಿದ್ಯಾ? ಹಿಂದೆ ಹೋಗಿ ಅಂತ ಹೇಳಿದೆ ತಾನೆ.